ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಷ್ಟಕ್ಕೂ ಇಲ್ಲಿ ಏನ್ ನಡೀತಾ ಇದೆ? ಯಾವ್ದ್ ಸುಳ್ಳು ಯಾವ್ದ್ ಸತ್ಯ ಏನೂ ಅರ್ಥ ಆಗ್ತಾ ಇಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಯಾರು ನಂಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ನಾನ್ ಮೊದ್ಲೇ ಹೇಳಿಲ್ವಾ ಮಮ್ಮಿ, ಈ ಸಂಬಂಧ ನಮ್ಗೆ ಸರಿ ಹೋಗಲ್ಲ, ಅಣ್ಣಂಗೆ ಈ ಹುಡುಗಿ ಸೆಟ್ಟೇ ಆಗಲ್ಲ ಅಂತ. ಕೇಳಿದ್ರಾ? ಈಗ್ಲೂ ಸಮಯ ಮೀರ್ ಹೋಗಿಲ್ಲ ಅಕ್ಕ. ಈ ತರ ಹುಡುಗಿನ ನಮ್ಮನೆ ಸೊಸೆ ಮಾಡ್ಕೊಂಡ್ರೆ ಈ ಸೊಸೈಟಿಯಲ್ಲಿ ತಲೆ ತಗ್ಸ್ಬೇಕಾಗತ್ತೆ. ನಮ್ಗೆ ಮರ್ಯಾದೆ ಇರೋದಿಲ್ಲ. ಪ್ಲೀಸ್ ಅತ್ತೆ, ನನ್ ಪ್ರಾಣಕ್ಕಿಂತ ಹೆಚ್ಚಾಗಿದ್ ನನ್ ತಾತನ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ. ನನ್ಗೇನು ಗೊತ್ತಿಲ್ಲ, ನನ್ನ ನಂಬಿ. ನೀನು ಇನ್ನೊಂದು ಮಾತು ಕೂಡ ಆಡಬೇಡ. ಆ ಅರ್ಹತೆನ ನೀನು ಕಳ್ಕೊಂಡಿದ್ಯಾ. ನಿನ್ನ ಮೊದಲನೇ ಸಲ ನೋಡಿ ಮಾತಾಡ್ದಾಗ್ಲೆ ನಿನ್ನ ಮನ್ಸನ್ನ ನೋಡಿದ್ದೀನಿ. ಆ ಮನ್ಸು ಕಲ್ಮಶ ಇಲ್ದಿದ್ದು ಅಂತ, ನಿನ್ ಕ್ಯಾರೆಕ್ಟರ್ ಮುತ್ತಿನ ಹಾಗೆ ಅಂತ ಖುಷಿ ಪಟ್ಟಿದ್ದೆ. ಒಂದೊಂದು ಗಂಟೆ ಕಳೀತಿದ್ದ ಹಾಗೆ ನಿನ್ ಕಡೆಗೆ ನಾನು ಅಟ್ರಾಕ್ಟ್ ಆದೆ. ನಿನ್ನ ಮನಸ್ಫೂರ್ತಿಯಾಗಿ ನಂಬಿದ್ದೆ. ನೀನೇ ನನ್ನ ಜೀವನದ ಅರ್ಧಾಂಗಿನಿ ಅಂತ ಆವಾಗಲೇ ನಿರ್ಧಾರ ಮಾಡಿದ್ದೆ. ಆದ್ರೆ ನೀನು ಇಷ್ಟೆಲ್ಲ ನಡೆದಿದ್ರು ಬಾಯೇ ಬಿಡದೆ ಇಷ್ಟು ದಿನ ನೀನ್ ನನಗೆ ಮೋಸ ಮಾಡಿದೆ. ನಿನ್ನ ಈ ಮನೆ ಸೊಸೆ ಮಾಡ್ಕೋಬೇಕಾ ಬೇಡವಾ ಅಂತ ನನ್ನಮ್ಮ ಡೌಟಲ್ಲಿದ್ದಾಗ ಅದು ತಪ್ಪು ಅಂತ ನಿನ್ನ ದೊಡ್ಡತನದ ಬಗ್ಗೆ ಹೊಗಳಿ ನಿನ್ನ ಆಕಾಶದಷ್ಟು ಎತ್ತರ ಇಟ್ರೆ ನನಗೆ ಮೋಸ ಮಾಡಿಬಿಟ್ಟೆ. ಆಸ್ತಿ ಅಂತಸ್ತು ಇಲ್ಲ ಅಂತ, ನೀನು ಮನೆಗೆ ಸರಿ ಇಲ್ಲ ಅಂತ ನನ್ನ ಫ್ಯಾಮಿಲಿ ಎಲ್ಲ ಹೇಳ್ತಾ ಇದ್ರು. ಹೆಣ್ಣು ಮಕ್ಕಳಲ್ಲಿ ನೋಡ್ಬೇಕಾಗಿರೋದು ಆಸ್ತಿ ಅಂತಸ್ತು ಅಲ್ಲ ಅಂತ, ಕೋಟಿ ಕೊಟ್ರು ಕೊಂಡ್ಕೊಳಕಾಗ್ದಿರೋ ಗುಣ ಅಂತ ಅದು ನಿನ್ನಲ್ಲಿದೆ ಅಂತ ಹೇಳಿದ್ದೆ. ಆದ್ರೆ ನನಗೆ ಸುಳ್ಳು ಹೇಳ್ಬಿಟ್ಟೆ. ಈಗ ನಿನ್ನ ಏನ್ ಮಾಡ್ಲಿ? ಮಾಡೋದೇನಿದೆ ಅಣ್ಣ, ಈ ಸಂಬಂಧ ಕ್ಯಾನ್ಸಲ್ ಮಾಡಿದ್ರೇನೆ ಸರಿ ಹೋಗುತ್ತೆ. ಹೌದು ಮಿತ್ರ, ನಡೆಯೋದೇನೋ ನಡೆದೋಯ್ತು. ನಿಜ ಮೊದ್ಲೇ ಗೊತ್ತಾಯ್ತು. ಅದಕ್ಕೆ ಈ ಸಂಬಂಧ ಮುರಿದು ಇವ್ರನ್ನ ವಾಪಸ್ ಕಳ್ಸೋದೇ ಒಳ್ಳೇದು. ಮಾಮ್, ಡ್ಯಾಡ್, ಹನ್ಸಿಕಾ ಚಿಕ್ಕಮ್ಮ ಹೇಳಿದ್ದು ಕರೆಕ್ಟೇ. ಈ ಸಂಬಂಧ ನಮಗ್ ಬೇಡ 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 ಬೇಡ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.